ಏನೋ ಈಗ ನೆನ್ನೆ ಹೊಸಬರೊಬ್ರು ಕಂಪ್ಲೇಂಟ್ ಬಂದು ಕೊಟ್ಟಿದ್ದಾರೆ. ನೆನ್ನೆ ಹೊಸ ಕಂಪ್ಲೇಂಟ್ ಆಗಿದೆ. ಆತ 16 ವರ್ಷದ ಹೆಣ್ಣು ಮಗುವನ್ನ ಊತಾಕಿರೋದನ್ನ ಕಂಪ್ಲೇಂಟ್ ಕೊಡಿ. ಈ ರೀತಿ ಭಯಯುಕ್ತ ವಾತಾವರಣವನ್ನ ನಿರ್ಮಾಣ ಮಾಡಿದರೆ ಈ ರೀತಿ ನೂರಾರು ಕಂಪ್ಲೇಂಟ್ಸು ಅಲ್ಲೇ ಬರುತ್ತೆ. ಭೀಮ ಒಬ್ಬನೇ ಅಲ್ಲ, ಭೀಮನಿಗೆ ಎಷ್ಟೋ ಜನಕ್ಕೆ ಭಯ ಇದೆ, ಯಾಕೆ ಬೇಕಪ್ಪ ನಮ್ಗಿದು ಅಂತ. ಬಟ್ ಈಗ ಜನರಿಗೆ ಭಯ ಹೋಗ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಇಡೀ ಕರ್ನಾಟಕ ನಿಂತ್ಕೊಂತಾ ಇದೆ. ನಮ್ಮಂತವ್ರು ಸಣ್ಣ ಸಣ್ಣ ವಿಚಾರದಲ್ಲೂ ಧ್ವನಿ ಮಾಡ್ತಾ ಇದ್ವಿ. ನೆನ್ನೆ ಮಂಜು ಥ್ರೆಟ್ನಿಂಗ್ ಮಾಡಿದ್ದು ಯಾವ ಮಾಧ್ಯಮನೂ ತೋರಿಸಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ನಾವುಗಳು ಎಕ್ಸ್ಪೋಸ್ ಮಾಡಿದ್ಮೇಲೆ ಅವ್ರ ಕೆಲಸ ಅದು. ಆಮೇಲೆ ಅವನು ಹೊಸನಗರದಲ್ಲಿ ಏನೇನು ಬಾಳಿದಾನೆ, ಎಷ್ಟೆಷ್ಟು ಕರಪ್ಷನ್ ಮಾಡಿದಾನೆ. 4 ವರ್ಷ ಹೊಸನಗರದಲ್ಲಿ ಒಂದೇ ಜಾಗದಲ್ಲಿ ಕೂತವನು. ಹೆಸರಿಗೆ ಅವನೊಬ್ಬ ಗೌಡ ಅಂತ ಬೇರೆ ಇಟ್ಕೊಂಡಿದ್ದಾನೆ. ನಿಜವಾಗ್ಲೂ ಇರ್ತೀನಿ, ನಮ್ಮ ಸಮುದಾಯಕ್ಕೂ ಕೆಟ್ಟ ಹೆಸರು. ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಅಲ್ಲ ಸಮುದಾಯಕ್ಕೂ ಕೂಡ ವೇಸ್ಟು. ಬರೀ ಭ್ರಷ್ಟಾಚಾರ ಬಿಟ್ರೆ ಏನೂ ಮಾಡಿಲ್ಲ. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಅನ್ನ ದಯಮಾಡಿ SIT ಅವರು ಬಳಸಬೇಕು. ಯಾಕಂದ್ರೆ ಇದು ಒಂದು ತಿಂಗಳಲ್ಲಿ ಮುಗಿಯುವಂತ ಇನ್ವೆಸ್ಟಿಗೇಷನ್ ಅಲ್ಲ. ಇಟ್ ವಿಲ್ ಪ್ರೊಲಾಂಗ್ ಟು ಅಟ್ಲೀಸ್ಟ್ ಒಂದು 4 ರಿಂದ 5 ತಿಂಗಳು ಎಳ್ಕೊಂಡು ಹೋಗುತ್ತೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಅನ್ನ ಬಳಸಬೇಕು. ಎರಡನೇದಾಗಿ ನೋ ಮೊಬೈಲ್ ಫೋನ್ಸ್. ಅಬ್ಸಲ್ಯೂಟ್ಲಿ ನೀವು ಸೈಟಲ್ಲಿ ಇರ್ಬೇಕಾದ್ರೆ ನೋ ಮೊಬೈಲ್ ಫೋನ್ಸ್. ಇದು SIT ಚೀಫ್ ಇಂದ ಹಿಡಿದು ಇವರವರೆಗೂ ಮೊಬೈಲ್ ಫೋನ್ಸ್ ಅನ್ನ ಬಳಸಂಗಿಲ್ಲ. ಸೆಂಟ್ರಲೈಸ್ ವಾಕಿ ಸಿಸ್ಟಮ್ ಅನ್ನ ಬಳಸಿ ಬೇಕಾದ್ರೆ ಅಲ್ಲಿ ನೀವು ಮೊಬೈಲ್ ಟವರ್ನ ಹಾಕೊಳ್ಬಹುದು. ನಿಮ್ಮಲ್ಲಿ ಇದೆ, ಆ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಅದು ಒಂದು. ಮೂರನೇದಾಗಿ ಮಂಜು ಮೇಲೆ ಇದು ಇನ್ಸ್ಪೆಕ್ಟರ್ ಮಂಜುನಾಥ್ ಮೇಲೆ FIR ಆಗಿಲ್ಲ, ಅವನನ್ನ ಕಷ್ಟ ತಗೊಂಡಿಲ್ಲ. ಆಮೇಲೆ ದಿಸ್ ಇಸ್ ವಾಟ್ ಇದು ಮೂರನೇದು. 4ನೇದು ಮಂಡೇ ಅಥವಾ ಟ್ಯೂಸ್ಡೇ ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ. ಗೋವಾ ವ್ಯಕ್ತಿಯ ಅವರ ವ್ಯಕ್ತಿ ಕಾಣೆಯಾಗಿದ್ದಾರೆ. ಇವನ್ ಅವರು ಕೂಡ ಇದೇ ಆಗಿದೆ. ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಟ್ ಇದುವರೆಗೂ ಅವ್ರಿಗೆ ಬಾಡಿ ಸಿಕ್ಕಿಲ್ಲ. ಸೊ ಹಾಗಾಗಿ ಗೋವಾ ಇಂದ ಮಿಸ್ ಆಗಿರುವಂತ ವ್ಯಕ್ತಿಯ ಅವ್ರ ಮಾವ ಆಕ್ಚುಲಿ ಅವ್ರು ಬರ್ತಾ ಇದ್ದಾರೆ. ನಾನು ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ದೀನಿ. ವಿ ಆರ್ ಫೈಲಿಂಗ್ ಒನ್ ಮೋರ್ ಕಂಪ್ಲೇಂಟ್ ಫ್ರಮ್ ಅವರ್ ಎಂಡ್. ನಮ್ಮ ಕಡೆಯಿಂದ ಗೋವಾ ವ್ಯಕ್ತಿ ಮಿಸ್ ಆಗಿದ್ದಾನೆ. 2010 ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಬಟ್ ಇದುವರೆಗೂ ಯಾವುದೇ ಆಕ್ಷನ್ ಆಗಿಲ್ಲ. ಸೊ SIT ಮುಂದೆ ಹೋಗಿ ಆ ಗೋವಾ ವ್ಯಕ್ತಿಯ ಮಿಸ್ಸಿಂಗ್ ಅನ್ನ, ಯಾಕಂದ್ರೆ ಇದುವರೆಗೂ ಬಾಡಿ ಟ್ರೇಸ್ ಆಗಿಲ್ಲ. 15 ವರ್ಷ ಆಗಿದೆ. 2010 ಆ ವ್ಯಕ್ತಿ ಕಾಣೆಯಾಗಿರೋದು. ಹಾಗಾಗಿ ನಮ್ಮ ಕಡೆಯಿಂದ ನಾಳೆ ಅಥವಾ ನಾಳಿದ್ದು SIT ಮುಂದೆ ಒಂದು ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ. ದ ಪಾರ್ಟಿ ಇಸ್ ಫ್ರಮ್ ಗೋವಾಯಿಂದ ಅದಾಗಿರೋದು. ಸೊ ದೇ ಆರ್ ಕಮಿಂಗ್, ಗೋವಾದಿಂದ ಬರ್ತಾ ಇದ್ದಾರೆ. ನಮ್ಮ ಕಡೆಯಿಂದ SIT ಕಡೆ ಒಂದು ಹೊಸ ಕಂಪ್ಲೇಂಟು ಫೈಲ್ ಆಗ್ತಾ ಇದೆ. ಅಂಡ್ ವಿ ಆರ್ ಫೈಲಿಂಗ್ ಇಟ್ ಅಂತ ಹೇಳುತ್ತಾ, ಏನೇ ಆಗಲಿ ಪಾರದರ್ಶಕತೆ ಬೇಕು. ಓಕೆ, ಮತ್ತೆ ಎಲ್ಲೇ ಅನ್ಯಾಯ ನಡೆದ್ರು ನಾವು. ಆಮೇಲೆ ಇದು ಆ ಪ್ರಜ್ವಲ್ ವಿಚಾರ ಶಿಕ್ಷೆ ಆಯ್ತು. ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ. ಕಾಂಗ್ರೆಸ್ ಸರ್ಕಾರ ಪ್ರಜ್ವಲ್ ವಿಚಾರದಲ್ಲಿ ತೋರಿಸಿದಂತ ಇಂಟ್ರೆಸ್ಟ್ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ತೋರಿಸ್ತಾ ಇಲ್ಲ. ಯಾಕೆ? ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸಾ? ಅಥವಾ DK ಶಿವಕುಮಾರ್ಗೆ ತುಂಬಾ ಹತ್ರ ವಿಜೇಂದ್ರ ಅಂತ ಏನಾದ್ರು ಯಡಿಯೂರಪ್ಪನ ಕೈ ತೊಳ್ಕೊಂತ ಇದ್ದೀರಾ? ಯಾಕಂದ್ರೆ ಇದು ಕ್ರೈಮ್ ಅಗೇನ್ಸ್ಟ್ ವುಮೆನ್ ಇಸ್ ಎ ಕ್ರೈಮ್. ಓಕೆ, ಪ್ರಜ್ವಲ್ ವಿಚಾರದಲ್ಲಿ ತೋರಿಸಿದಂತ ಇಂಟ್ರೆಸ್ಟ್ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನ ವಿಚಾರದಲ್ಲಿ ತೋರಿಸ್ತಾ ಇಲ್ಲ. ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ, ಆತನಿಗೆ ಬೇಲ್ ಸಿಗುತ್ತೆ. ನೋಡಿ, ನೀವು ನಂಬ್ತಿರೋ ಇಲ್ಲೋ, ನಾನು ಜೈಲಲ್ಲಿ ಇರ್ಬೇಕಾದ್ರೆ 4,000ಕ್ಕೂ ಹೆಚ್ಚು ಹುಡುಗರು ಪೋಸ್ಕೋ ಕೇಸಲ್ಲಿ ಬೇಲ್ ಇಲ್ದಿರ ಸಾಯ್ತಾ ಇದ್ದಾರೆ. ಯಡಿಯೂರಪ್ಪನಿಗೆ ಬೇಲ್ ಸಿಗುತ್ತೆ, ಅರೆಸ್ಟ್ ಮಾಡಿದಿರ ಬೇಲ್ ಪ್ರೊಟೆಕ್ಷನ್ ಸಿಗುತ್ತೆ. ನ್ಯಾಯಾಲಯ ಕೊಟ್ಟಿರೋದು ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ. ಬಟ್ ಯಡಿಯೂರಪ್ಪ ಅಂತ ರೀತಿ ಬ್ರೀಫ್ ಕೇಸ್ಗಳನ್ನ ಕೊಟ್ಟು, ದೊಡ್ಡ ಬ್ರೀಫ್ ಕೇಸ್ಗಳನ್ನ ಕೊಟ್ಟು ಚೆನ್ನಾಗಿರುವಂತ ಅಸಿಸ್ಟೆನ್ಸ್ ಅನ್ನ ತಗೊಳ್ಲಿಕ್ಕೆ ಬರೀ ಅಯ್ಯಪ್ಪನ ಕೈಲಾಗತ್ತೆ. ಓಕೆ, ದೊಡ್ಡವರು ಒಳ್ಳೊಳ್ಳೆ ಅಡ್ವೊಕೇಟ್ಗಳನ್ನ ಹೈರ್ ಮಾಡ್ಕೊಳ್ತಾರೆ, ಬಡವರೆಲ್ಲ ಇದು ಮಾಡ್ಕೊಳ್ತಾರೆ. ಪರಪ್ನಜ್ಞಾರದಲ್ಲಿ 4,000ಕ್ಕೂ ಹೆಚ್ಚು ಹುಡುಗರು ಪೋಸ್ಕೋ ಕೇಸಲ್ಲಿ ಬೇಲ್ ಇಲ್ದಿರ ವರ್ಷಾನ್ಗಟ್ಲೆ ಸಾಯ್ತಾ ಇದ್ದಾರೆ. ಯಡಿಯೂರಪ್ಪ ಆಚೆ ಕಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಪ್ರಜ್ವಲ್ ವಿಚಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್, DK ಶಿವಕುಮಾರ್, ಸಿದ್ದರಾಮಯ್ಯ ತೋರಿಸಿದಂತ ಇಂಟ್ರೆಸ್ಟ್ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ತೋರಿಸ್ತಾ ಇಲ್ಲ. ಬೇಕು ಅಂತಾನೆ ಸರ್ಕಾರದ ಕಡೆಯಿಂದ ಎಲ್ಲ ಅನುಕೂಲಗಳನ್ನ, ಅಂದ್ರೆ ಬೇಲ್ ಸಿಗಕ್ಕೆ ಬೇಕಾದಂತ ಅನುಕೂಲಗಳನ್ನ ಈ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್, ಸಿದ್ದರಾಮಯ್ಯ ಮಾಡಿಕೊಡ್ತಾವ್ರೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಆಮೇಲೆ ಈ ಪೋಸ್ಕೋ ಕೇಸಲ್ಲಿ ವಿಚಿತ್ರ ಏನ್ ಗೊತ್ತಾ, ಕಂಪ್ಲೇಂಟ್ ಕೊಟ್ಟಂತ ದೂರದಾಳದ ಹೆಣ್ಮಗಳಿದಳ, ಅವಳು ಅಸ್ವಾಭಾವಿಕವಾಗಿ ಸತ್ತೋಗ್ತಾಳೆ ಹಾಸ್ಪಿಟ್ಲಲ್ಲಿ. ಯಡಿಯೂರಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಹೆಣ್ಮಗಳು ಅಸ್ವಾಭಾವಿಕವಾಗಿ ಆಸ್ಪತ್ರೆಯಲ್ಲಿ ಸತ್ತೋಗ್ತಾಳೆ. ತುಂಬಾ ದೊಡ್ಡ ಸೀರಿಯಸ್ ಕೇಸು. ಯಡಿಯೂರಪ್ಪನ ಬಗ್ಗೆ ತನಿಖೆ ಕರೆಕ್ಟಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಪ್ರಜ್ವಲ್ಗಾದ ಗತಿನೇ ಯಡಿಯೂರಪ್ಪನ್ಗಾಗತ್ತೆ. ಬಟ್ ಆದರೆ
ಈ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ಯಡಿಯೂರಪ್ಪನ ಮಗ ವಿಜೇಂದ್ರ ಡಿ ಕೆ ಶಿವಕುಮಾರ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈ ಕೇಸನ್ನ ಹಳ್ಳ ಹಿಡಿಸ್ತಾ ಇದ್ದಾರೆ. ಯಡಿಯೂರಪ್ಪನ ಕೇಸಲ್ಲಿ ಹಳ್ಳ ಹಿಡಿಸ್ತಾ ಇದ್ದಾರೆ. ಯಾವ ರೀತಿ ಧರ್ಮಸ್ಥಳದ ಕೇಸಲ್ಲಿ ಡಿ ಕೆ ಶಿವಕುಮಾರ್ ಹಳ್ಳ ಹಿಡ್ಸಕ್ ಹೋದ್ರು, ಯಡಿಯೂರಪ್ಪನ ಕೇಸಲ್ಲೂ ಸಹ ಈ ಡಿ ಕೆ ಶಿವಕುಮಾರ್ಗೆ ಮತ್ತೆ ಸಿದ್ದರಾಮಯ್ಯನಿಗೆ ಒಂದು ಪೊಲಿಟಿಕಲ್ ರಿವೆಲರಿ ಇದೆ ದೇವೇಗೌಡರ ಕುಟುಂಬದಿಂದ. ಅದಕ್ಕೆ ಆ ಒಂದು ಕೋಪದಲ್ಲಿ ಪ್ರಜ್ವಲ್ಗೆ ಫಾಸ್ಟ್ ಟ್ರ್ಯಾಕ್ 9-10 ತಿಂಗಳಲ್ಲಿ ಶಿಕ್ಷೆ ಕೊಡಿಸಿದ್ರು. ಬಟ್ ಅದೇ ಇಂಟ್ರೆಸ್ಟ್ ಅದೇ ಸಮಯದಲ್ಲಿ ಯಡಿಯೂರಪ್ಪನ ಮೇಲೂ ಸಹ ಪೋಸ್ಕೋ ಕೇಸ್ ರಿಜಿಸ್ಟರ್ ಆಯಿತು. ಆ ಪೋಸ್ಕೋ ಕೇಸ್ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಹೋಮ್ ಮಿನಿಸ್ಟರ್ ಅಥವಾ ಸಂಬಂಧಪಟ್ಟ ಪೊಲೀಸರು ಸಹ ಯಾವುದೇ ರೀತಿಯ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ. ಒಂದು ಕಡೆ ಶಿಕ್ಷೆ ಕೊಡಿಸುವಂತ ಕಾಂಗ್ರೆಸ್ ಸರ್ಕಾರ ಅದೇ ಯಡಿಯೂರಪ್ಪನ ವಿಚಾರದಲ್ಲಿ ಜೊತೆ ನಿಂತ್ಕೊಂಡಿದೆ, ಸಹಾಯ ಮಾಡುತ್ತೆ, ಬೇಲ್ ತಗೊಳಕ್ಕೆ ಸಹಾಯ ಮಾಡುತ್ತೆ, ಆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಪ್ರಶ್ನೆ ಏನಂತಂದ್ರೆ, ಸಂವಿಧಾನದ ಕೆಳಗಡೆ ಏನೋ ಪ್ರಜ್ವಲ್ಗೊಂದು ನ್ಯಾಯ, ಯಡಿಯೂರಪ್ಪನ ವಿಚಾರ ಬಂದಾಗ ಒಂದು ನ್ಯಾಯನ? ಪ್ರಜ್ವಲ್ಗೆ ಶಿಕ್ಷೆ ಕೊಡಿಸುವಂತ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ಯಾಕೆ? ಆಮೇಲೆ ಯಡಿಯೂರಪ್ಪನ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಯಾಕೆ ಅಷ್ಟು ಸೀರಿಯಸ್ ಅಂತ ಇಲ್ಲ. ಆಮೇಲೆ ಬರೀ ಅಲ್ಲಿ ಹೆಣ್ಣು ಮಗಳ ಮೇಲೆ ಬರೀ ಮೊಲೆಸ್ಟೇಷನ್ ಒಂದೇ ಆಗಿಲ್ಲ. ಪೋಸ್ಕೋ ಕೇಸಲ್ಲಿ ಅಂಡರ್ ಏಜ್ ಹೆಣ್ಮಗಳ ಅವ್ರ ತಾಯಿ ಕಂಪ್ಲೇಂಟ್ ದೂರದಾರಿ ಸತ್ತೋಗಿದ್ದಾಳೆ. ಅದು ಇಟ್ ಇಸ್ ಅ ವೆರಿ ವೆರಿ ಸೀರಿಯಸ್ ಕೇಸ್. ಯಡಿಯೂರಪ್ಪನ ಕೇಸಲ್ಲಿ ದೂರದಾರನೇ ಸತ್ತೋಗಿದ್ದಾಳೆ. 2024 ಇದೇನೋ ಕೇಸ್ ಆಗಿದ್ದು, ಯಾರ್ದು ಪ್ರಜ್ವಲ್ ರೇವಣ್ಣಂದು ಶಿಕ್ಷೆ ಆಗುತ್ತೆ. ಅದೇ ಯಡಿಯೂರಪ್ಪನ ವಿಚಾರದಲ್ಲಿ ಬೇಲ್ ತಗೊಂಡು ಆರಾಮಾಗಿ ಓಡಾಡ್ತಾವನೆ, ಅದು ಅಲ್ಲೇ ಬಿದ್ದಿದೆ, ಕೇಸು ಮುಂದಕ್ಕೆ ಹೋಗಿಲ್ಲ. ಸೊ ನಾವು ಕೇಳೋದೇನು ಅಂತಂದ್ರೆ, ಈ ಪ್ರಜ್ವಲ್ ವಿಚಾರದಲ್ಲಿ ತೋರಿಸಂತ ಇಂಟ್ರೆಸ್ಟ್ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪೊಲೀಸರು ಯಡಿಯೂರಪ್ಪನ ಕೇಸಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ಯಡಿಯೂರಪ್ಪನ ಕೇಸಲ್ಲಿ ದೂರದಾರ ಸತ್ತೋಗಿದ್ದಾಳೋ ಸಾಯಿಸಿದ್ರು, ಅದು ಕೂಡ ಯಕ್ಷ ಪ್ರಶ್ನೆ ಉಳಿದಿದೆ. ಸೊ ಹಾಗಾಗಿ ಒಂದು ಕಣ್ಣಿಗೆ ಸುಣ್ಣ ಪ್ರಜ್ವಲ್ ಕೇಸಲ್ಲಿ, ಒಂದು ಕಣ್ಣಿಗೆ ಬೆಣ್ಣೆ ಯಡಿಯೂರಪ್ಪನ ಕೇಸಲ್ಲಿ. ಯಡಿಯೂರಪ್ಪ, ಪ್ರಜ್ವಲ್ ಎರಡು ಕೇಸಲ್ಲಿ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡ ರೀತಿ ಇದೆಯಲ್ಲ, ಒಂದು ಕನ್ವಿಕ್ಷನ್ ತೊಗೊಂಡೋಯ್ತು, ವೆಲ್ ಅಂಡ್ ಫೈನ್, ವಿ ಅಪ್ರಿಷಿಯೇಟ್ ಇಟ್. ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲ ತಲೆಬಾಗ್ತೀವಿ. ಆಮೇಲೆ ಒಂದು ದಿಟ್ಟ ಸಂದೇಶವನ್ನ ಪ್ರಜ್ವಲ್ ಕೇಸಲ್ಲಿ ಸಮಾಜಕ್ಕೆ ಕೊಟ್ಟಿದೆ. ಅತ್ಯಾಚಾರಿಗಳ ಮೈಂಡನ್ನ ನ್ಯಾಯಾಲಯ ಅಲುಗಾಡಿಸಿದೆ, ನಾವು ಧನ್ಯವಾದಗಳು ಹೇಳ್ತೀವಿ. ಅದೇ ಯಡಿಯೂರಪ್ಪನ ಕೇಸಲ್ಲಿ ಏನೂ ಆಗಿಲ್ಲ, ಅಲ್ಲೇ ಇದೆ ಕೇಸು. ಹಾಗಾಗಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ, ಡಿ ಕೆ ಶಿವಕುಮಾರ್ ಯಡಿಯೂರಪ್ಪನ್ಗೆ ರೆಡ್ ಕಾರ್ಪೆಟ್ ಹಾಕಿ ಏನೋ ಇನ್ವೆಸ್ಟಿಗೇಷನ್ ದಿಕ್ತಪ್ಸೋದ್ ಬದಲು, ಆಮೇಲೆ ಕೇಳ್ಪಟ್ಟೆ ಡಿ ಕೆ ಶಿವಕುಮಾರ್ಗೆ ವಿಜೇಂದ್ರಗೆ ತುಂಬಾ ಕ್ಲೋಸ್ ಅಂತೆ. ಅಕಸ್ಮಾತ್ ಏನಾದ್ರು ಅಲ್ಲಿ ನಾನು ಕೇಳ್ಪಟ್ಟಿದ್ದೇನೆ ಅಂತಂದ್ರೆ, ಕಾಂಗ್ರೆಸ್ ಅಲ್ಲಿ ಸಿಎಂ ಆಗಿಲ್ಲ ಅಂತಂದ್ರೆ ವಿಜೇಂದ್ರನ ಇಟ್ಕೊಂಡು ಅಲ್ಲಿ ಸಿಎಂ ಆಗೋ ಪ್ರೋಗ್ರಾಮ್ ಇಟ್ಕೊಂಡು ಯಡಿಯೂರಪ್ಪನ ಬಚಾವ್ ಮಾಡ್ತಾವ್ರೆ ಡಿ ಕೆ ಶಿವಕುಮಾರ್ ಅಂತ ಅವ್ರ ಮೇಲೆ ಆರೋಪ ಇದೆ. ಸೊ ನಾನು ಕೇಳಿದೇನು ಅಂತಂದ್ರೆ, ಪ್ರಜ್ವಲ್ ಕೇಸಲ್ಲಿ ತೋರಿಸಂತ ಹಿತಾಸಕ್ತಿಯನ್ನ ಯಡಿಯೂರಪ್ಪನ ಕೇಸಲ್ಲೂ ತೋರಿಸ್ಬೇಕು. ಆಮೇಲೆ ಆ ಹೆಣ್ಣು ಮಗಳು ದೂರದಾಳೆ, ಹಾಸ್ಪಿಟಲ್ ಸುತ್ತೋಗ್ತಾಳೆ ಒಂದು ವಿಚಿತ್ರ ರೀತಿನಲ್ಲಿ. ಸೊ ಇದ್ರ ಬಗ್ಗೆನೂ ತನಿಖೆ ಆಗಬೇಕು. ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪನ ಕೇಸಲ್ಲೂ ಇದೇ ಇಂಟ್ರೆಸ್ಟ್ ತೋರಿಸ್ಬೇಕು. ಯಾಕಂದ್ರೆ ಅಲ್ಲಿ ಹೆಣ್ಮಗಳ ಮೇಲೆ ಅತ್ಯಾಚಾರಗಳಾಗಿದ್ರೆ, ಒಂದು ಅಂಡರ್ ಏಜ್ ಹೆಣ್ಣು ಮಗಳ ಮೇಲೆ ಪೋಸ್ಕೋ ಕೇಸಲ್ಲಿ ಯಡಿಯೂರಪ್ಪನ ಮೇಲೆ ಸೀರಿಯಸ್ ಚಾರ್ಜಸ್ ಇದೆ. ಯಡಿಯೂರಪ್ಪನಿಗೂ ಅಷ್ಟೇ ಪ್ರಜ್ವಲ್ ತೋರಿಸಂತ ದಾರಿನಲ್ಲಿ ಸೀರಿಯಸ್ನೆಸ್ ಅಲ್ಲಿ ತನಿಖೆ ಆಗಬೇಕು. ಆಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಅವ್ರ ಮೇಲೆ ಇದಾಗಬೇಕು. ಯಾಕೆ ಪ್ರಾಸಿಕ್ಯೂಷನ್ ಯಾಕೆ ನೀವು ಸಡಿಲ ಮಾಡ್ತೀರಾ? ಪ್ರಜ್ವಲ್ ಕೇಸಲ್ಲಿ ಸರ್ಕಾರಿ ವಕೀಲರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು, ಅಷ್ಟೇ ಚೆನ್ನಾಗಿ ಕೆಲಸ ಯಡಿಯೂರಪ್ಪನ ಕೇಸಲ್ಲಿ ಸರ್ಕಾರಿ ವಕೀಲರು, ಸರ್ಕಾರ, ಪ್ರಾಸಿಕ್ಯೂಷನ್, ಪೊಲೀಸರು ಮಾಡ್ತಾ ಇಲ್ಲ. ಯಾಕೆ? ಏನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದ್ದೀರಾ? JDS ಅಂತಂದ್ರೆ ಟಾರ್ಗೆಟ್, ಫೈನ್, ನೋ ಪ್ರಾಬ್ಲಮ್, ಮಾಡ್ಕೊಳ್ಳಿ. ಪ್ರಜ್ವಲ್ಗೆ ಶಿಕ್ಷೆ ಕೊಡಿಸ್ತೀರಾ, ಫ್ಯಾಂಟಾಸ್ಟಿಕ್. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಇಂಟ್ರೆಸ್ಟ್ ಯಡಿಯೂರಪ್ಪನ ಕೇಸಲ್ಲಿ, ಪೋಸ್ಕೋ ಕೇಸಲ್ಲಿ, ಅದು ಆ ದೂರದಾರೆ ಸತ್ತೋಗಿದ್ದಾಳೆ. ದೂರ ಕೊಟ್ಮೇಲೆ ಆಕೆ ಹಾಸ್ಪಿಟಲ್ ಅಲ್ಲಿ ಒಂದು ವಿಚಿತ್ರವಾಗಿ ಸತ್ತೋಗ್ತಾಳೆ. ಈ ಕೇಸನ್ನು ಸಹ ಅಷ್ಟೇ ಇಂಟ್ರೆಸ್ಟ್ ಇಂದ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸೀಸ ತಗೊಳ್ಬೇಕು. ಡಿ ಕೆ ಶಿವಕುಮಾರ್ ಅವರ ನಿಮ್ಮ ಸ್ನೇಹ ವಿಜಯನ್ ಜೊತೆ ಇತ್ತು ಅಂತಂದ್ರೆ ಅದು ನಿಮ್ಮ ಪರ್ಸನಲ್. ಬಟ್ ವೆನ್ ಇಟ್ ಕಮ್ ಟು ಸಿಸ್ಟಮ್ಯಾಟಿಕ್ ಅಪ್ರೋಚ್, ನೀವು 100% ನ್ಯಾಯದ ಪರವಾಗಿರ್ಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ಸ್ ಲಾಟ್, ಲವ್ ಯು ಆಲ್, ಸಿ ಯು, ಗುಡ್ ಡೇ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.
ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.